ಏನಾಯ್ತು ಯಜಮಾನ್ರೆ? ಯಾರಾದ್ರೂ ನೆನಪಾದ್ರಾ? ಯಜಮಾನ್ರೆ ಏನಾಯ್ತು? ನೀವು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿರೋರು ನಿಮ್ ಕಣ್ಣೆದುರುಗಡೆ ಬಂದಿರ್ಬೇಕಲ್ವಾ? ಯಾರ ಯಜಮಾನ್ರೆ ಅದು? ಈಗ ನಿಮ್ ಕಣ್ಣೆದುರುಗಡೆ ಯಾರೇ ಬಂದಿದ್ರು ಅವ್ರನ್ನೇ ನಿಮ್ ಜೀವ ಅಂತ ಅನ್ಕೊಂಡಿದ್ರಿ ಅಲ್ವಾ? ಆರ್ಡರ್ ಆರ್ಡರ್. ಶ್ರಾವಣಿ, ಏನಾಗ್ತಾ ಇದೆ ನನಗೆ? ನಾನು ಅವಳನ್ನ ಎಷ್ಟು ಪ್ರೀತಿಸಿದೆ, ಅವಳನ್ನೇ ಪ್ರಾಣ ಅನ್ಕೊಂಡಿದ್ದೆ. ಅವಳಿಲ್ಲದೆ ಈಗಲೂ ಜೀವಂತ ಶವ ಆಗಿದ್ದೀನಿ. ಆದರೂ ನನಗೆ ಮೋಸ ಮಾಡಿಬಿಟ್ಲು, ಅನ್ಯಾಯ ಮಾಡಿಬಿಟ್ಲು, ನನ್ನ ಪ್ರೀತಿ ಕೊಳ್ಳಿ ಇಟ್ಬಿಟ್ಲು. ಯಾಕೆ ಹಾಗೆ ಮಾಡಿದೆ ನಂದಿನಿ? ಯಜಮಾನ್ರೆ, ನಿಮ್ಮ ಮನ್ಸಲ್ಲಿ ಏನು ಓಡ್ತಿದೆ ಅನ್ನೋದು ನನಗೆ ಗೊತ್ತಾಗ್ತಿದೆ. ನಿಮ್ಮ ಕಣ್ಣೆದ್ರಿಗೆ ಬಂದಿರೋದು ನಂದಿನಿ ಅಮ್ಮೋರೆ. ನನಗೆ ಗೊತ್ತು, ಅವರು ದೇವತೆ ಯಜಮಾನ್ರೆ. ಆದರೆ ವಿಜಯಾಂಬಿಕಾ ಮಾಡಿರೋ ಪಿತೂರಿಗೆ ನಿಮ್ಮ ಜೀವನ ಬಲಿಯಾಗಿದೆ. ಸುಬ್ಬು, ನನ್ಗೆ ಯಾಕೋ ತಲೆ ನೋವ್ತಿದೆ ಕಣೋ. ಇನ್ನೊಂದ್ಸಲ ಈ ವಿಷಯದ ಬಗ್ಗೆ ಮಾತಾಡೋಣ. ಯಜಮಾನ್ರೆ, ನಿನಗೆ ಶ್ರಾವಣಿ ಸಿಗಬೇಕು ಅಂತಂದ್ರೆ ಅವಳನ್ನ ಚೆನ್ನಾಗಿ ಹೊಗಳ್ಬೇಕು. ಶ್ರಾವಣಿನ ಯಾರು ಹೊಗಳಿರ್ಬಾರ್ದು, ಆ ತರ ಹೊಗಳು. ಯಜಮಾನ್ರೆ ಹೇಳ್ದಂಗೆ ನನ್ನ ಮೇಡಮ್ನ ಹೊಗಳ್ಬೇಕು, ಬಾಯಿ ತುಂಬ ಹೊಗಳ್ಬೇಕು. ಆದರೆ ಧೈರ್ಯ ಸಾಕಾಗ್ತಿಲ್ವೇ? ಈ ಹೊಗಳೋದು ಅಂದರೆ ಬರೀ ಹೆಣ್ಮಕ್ಳನ್ನ ಮೆಚ್ಚುವಂಥ ಮಾತಾಗಿರಬಾರ್ದು, ಅದು ಹೃದಯದಿಂದ ಬರಬೇಕು. ಚಂದ್ರನ್ ನೋಡಿ ಯಾರಾದರೂ ಕವನ ಬರೀತಾರೆ ಅಂದರೆ ಅದು ಬರೀ ಹೊಗಳಿಕೆ ಮಾತಾಗಿರುತ್ತಾ? ಇಲ್ಲ, ಅದು ನಿಜಾನೇ ಆಗಿರುತ್ತೆ. ಮೇಡಮ್ ಮಂದಾನ ಹೊಗಳಕ್ಕೆ ಪದಗಳನ್ನಾದರೂ ಎಲ್ಲಿಂದ ಹುಡುಕ್ಲಿ? ಸಾಧ್ಯನೇ ಇಲ್ಲ. ಇದು ಯಾವುದನ್ನು ಬರೀ ಮಾತಿಂದ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಏನಾದರೂ ಬರೆದು ಬಿಡ್ಲಾ? ಹಾ, ಲೆಟ್ರಲ್ಲಿ ಬರೆದಿಟ್ಬಿಡ್ತೀನಿ, ಅದೇ ಸರಿ. ದೇವರ ಮುಂದೆ ಇಡೋ 2 ಪುಟ್ಟ ದೀಪಗಳು ಆ ದೇವರಿಗೆ ಕೊಡೋ ಮೆರುಗನ್ನ ಕೋಟಿ ಕೋಟಿ ಬಣ್ಣದ ದೀಪಗಳು ಹಚ್ಚಿದ್ರು ಕೊಡೋಕ್ಕಾಗಲ್ಲ. ನಿಮ್ಮ 2 ಕಣ್ಣುಗಳು ದೇವರ ಮುಂದೆ ಇರೋ 2 ಪುಟ್ಟ ಹಣತೆಗಳಂತೆ. ಈ ದೇವತೆಯಂಥ ಮುಖಕ್ಕೆ ಮೆರುಗು ತಂದಿರೋದಂತೂ ಸುಳ್ಳಲ್ಲ. ರೇಷ್ಮೆಯನ್ನೇ ನಾಚಿಸುವಂಥ ಕೂದಲು, ಬೆಣ್ಣೆಯಷ್ಟೇ ಕೋಮಲವಾದ ಕೆನ್ನೆ, ಎದುರಿಗಿರೋರ್ ಎದೆಗಳನ್ನು ಸ್ವಂತ ಮಾಡ್ಕೊಳ್ಳೋಷ್ಟು ಶಕ್ತಿ ಇರೋ ಕೆಂದುಟಿ ಅಂಚಿನ ಕಿರುನಗೆ. ಕಪ್ಪಾಗಿದ್ರು ರಂಗಾಗಿರೋ ಕಾಮನ್ ಬಿಲ್ಲನ್ನೇ ಕಂಗಾಲ್ ಮಾಡೋಂಥ ಕಣ್ಣಿನ ಹುಪ್ಪುಗಳು, ಎಂಥವರನ್ನು ಮೈಮರೆಸೋವಂಥ
ಈ ಮಾದಕ ನೋಟ, ಸಿಹಿಯಾದ ಮಧು ತುಂಬಿದ ಮಾತುಗಳು. ಒಟ್ಟಾರೆ ಹೇಳೋದಾದ್ರೆ ಅಪ್ಸರೆ ಕೂಡ ನಾನು ಹೀಗಿಲ್ವಲ್ಲ ಅಂತ ಅಸೂಯೆ ಪಡೋಷ್ಟು ಅಂದ. ನಕ್ಷತ್ರ ನಿಲ್ಲಿಸೋದಾಗ್ಲಿ, ನಿಮ್ಮ ಅಂದನ ಹೊಗಳೋಕ್ಕೆ ಪದಗಳನ್ನ ಹುಡ್ಕೋದಾಗ್ಲಿ ಆಗ್ತಿರೋ ಮಾತು. ನಿಮ್ಮನ್ನು ಹೊಗಳಬೇಕು ಅಂತ ಹೋದರೆ ನಾನು ಮೂರ್ಖ ಆಗ್ತೀನಿ. ನಿಮ್ಮ ಅಂದ ನೋಡಿ ಮಾತುಗಳೇ ಬರ್ತಿರುವಾಗ ಹೊಗಳಕ್ಕಾದ್ರೂ ಹೇಗೆ ಸಾಧ್ಯ? ನಿಮ್ಮದು ಹೊಗಳೋಂಥ ಅಂದ ಅಲ್ಲ, ಕಣ್ಣಲ್ಲೇ ಪಚ್ಚಿಟ್ಕೊಂಡು ಕನಸಲ್ಲೇ ಆರಾಧಿಸುವಂಥ ಅಂದ. ಪ್ರಪಂಚದಲ್ಲಿ ಹೊಗಳಿಕೆಗೂ ಮೀರಿದ್ದೇನಾದರೂ ಇದೆ ಅಂದರೆ ಯಾಕೆ ಹೀಗಾಗ್ತಾ ಇದೆ? ನನಗೆ ಯಾಕೆ ಅವಳು ತುಂಬ ನೆನಪಾಗ್ತಾ ಇದ್ದಾಳೆ? ಯಾಕೆ ಈ ರೀತಿ ಕಾಡ್ತಾ ಇದ್ದಾಳೆ? ಅಣ್ಣ, ಯಾಕೆ ಈಗ ಕೂತಿದ್ಯಾ? ಏನಾದ್ರು ಯೋಚನೆ ಮಾಡ್ತಿದೀಯಾ? ಏನಿಲ್ಲ ಸುರೇಂದ್ರ. ನೀನು ಏನು ಯೋಚನೆ ಮಾಡ್ತಿದ್ಯಾ ಅಂತ ನನಗೆ ಗೊತ್ತಣ್ಣ. ಅದಕ್ಕೆ ಬಗ್ಗೆ ತಾನೇ ಯೋಚನೆ ಮಾಡ್ತಿದೀಯಾ? ಅವಳ ಬಗ್ಗೆ ಮಾತಾಡ್ಬೇಡ. ಮಾತಾಡಿಲ್ಲ ಅಂದ್ರೂ ನಿನ್ನ ಮನಸ್ಸಲ್ಲಿರೋ ವಿಷಯ ಅದೇ ತಾನೆ. ಹೇಳಣ್ಣ, ನಿನ್ನ ಮನಸ್ಸಲ್ಲಿರೋದು ಅದಕ್ಕೆ ತಾನೆ. ಅವಳು ಅತ್ತಿ ಅಂತ ಕರಿಬೇಡ ಸುರೇಂದ್ರ. ಅವಳು ನಂಬಿಕೆ ದ್ರೋಹಿ ಕಣ. ಪ್ರೀತಿನ ಸುಟ್ಟು ಬೂದಿ ಮಾಡಿ ಹೊರಟವಳು. ಅವಳ ಬಗ್ಗೆ ನನ್ನ ಹತ್ರ ಮಾತಾಡಬೇಡ.